ಹಲೋ ಸ್ನೇಹಿತರೆ, ನನ್ನ ಈ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಕೆಸರಿನಲ್ಲಿ ಒಂದು ದಿನ. ಈ ಹೆಸರು ನಿಮಗೆ ತುಂಬಾ ಸಿಂಪಲ್ ಆಗಿ ಕಾಣಿಸಬಹುದು ಸ್ನೇಹಿತರೆ, ಆದರೆ ಇದರಲ್ಲಿರುವ ಮಹತ್ವದ ಬಗ್ಗೆ ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದೇ ರೀತಿ ಈ ವಿಡಿಯೋದಲ್ಲಿ ನಿಮಗೆ ಇಲ್ಲಿ ಏನೇನೋ ಒಂದು ಆಟೋಟ ಸಮಾರಂಭಗಳು ನಡೆಯುತ್ತವೆ, ಅದೇ ತರ ಹಿಂದಿನ ಕಾಲದಲ್ಲಿ ನಡೀತಿದ್ದಂತಹ ಕೆಲವು ಆಚಾರ ವಿಚಾರಗಳನ್ನ ಇಲ್ಲಿ ನಾವು ನಿಮಗೆ ತೋರಿಸ್ತೇವೆ ಸ್ನೇಹಿತರೆ. ಬನ್ನಿ ಮುಂದುವರಿಸೋಣ. ನಿಯಮ ನಿಷ್ಠೆ ಮತ್ತೊಂದು 10 ದಿನಗಳು ನಮ್ಮ ಹಿರಿಯಗಳು ಅಂಚಿಪ್ಪನಗ ನಮ್ಮ ಸುತ್ತಮುಟ್ಟದ ಮಾತ ದೈವದೇವರಿನ ಹೊರಮೈತ ಸುಗಿತೊಂದು ಶಿವಪುರದ ಉಳ್ಳಾಯೆ ಶಂಕರಲಿಂಗೇಶ್ವರ ದೇವರಿಗೆ ಪುಟ್ಟಿಯನ್ನು ಮಾಡುದು ಇನಿ ತಾತು ದಿನತ್ತ ಈ ಪುರ್ಲ ಲೆಸಗ ನಮ್ಮ ಆದಿಯ ಬಂದುಲ್ಲ ನಮಿಪೆ ನಿನ್ನ ಚರಣಗಳಿಗೆ ದಯದಿ ಬಾರೋ ಎದೆಯ ಗುಡಿಗೆ. ನಮಿಪೆ ನಿನ್ನ ಚರಣಗಳಿಗೆ ದಯದಿ ಬಾರೋ ಎದೆಯ ಗುಡಿಗೆ. ಭಕ್ತ ಜನರ ಜಲಜ ಬಂಧು ನಿನ್ನ ಪಾರ ಕರುಣ ಸಿಂಧು. ಭಕ್ತ ಜನರ ಜಲಜ ಬಂಧು ನಿನ್ನ ಪಾರ ಕರುಣ ಸಿಂಧು. ಪ್ರೇಮ ಭಕ್ತಿಯೊಡನೆ ಕೂಡಿ ಪ್ರೇಮ ಭಕ್ತಿಯೊಡನೆ ಕೂಡಿ ಬಾರೈ ತಂದೆ ಕರಿವಿ ಬೇಡಿ ಬಾರೈ ತಂದೆ ಕರಿವಿ ಬೇಡಿ. ನಮಿಪೆ ನಿನ್ನ ಚರಣಗಳಿಗೆ ದಯದಿ ಬಾರೋ ಎದೆಯ ಗುಡಿಗೆ. ನಮಿಪೆ ನಿನ್ನ ಚರಣಗಳಿಗೆ ದಯದಿ ಬಾರೋ ಎದೆಯ ಗುಡಿಗೆ. ದಯದಿ ಬಾರೋ ಎದೆಯ ಗುಡಿಗೆ. ದಯದಿ ಬಾರೋ ಎದೆಯ ಗುಡಿಗೆ. ಧನ್ಯವಾದಗಳು. ಈಗಿನ ಕಾಲದಲ್ಲಿ ಕೃಷಿ ಬಿಡಿ, ಕೃಷಿ ಬಗ್ಗೆ ಮಾತಾಡೋರೇ ಇಲ್ಲ. ಹಿಂದಿನ ಕಾಲದಲ್ಲಿ ಈ ಸಾಲು ನಟ್ಟಿ ಅಂತಿದೆ, ಈ ನಾಟಿ ನಡೋದಿದೆಯಲ್ಲ, ಆ ಸಾಲು ನಟ್ಟಿಯಲ್ಲಿ ಒಂದೇ ಸರಿ 100 ಮಂದಿ ಜನ ಒಟ್ಟಾಗ್ತಿದ್ರಂತೆ. ಆದ್ರೆ ಈಗ 100 ಮಂದಿ ಬಿಡಿ, ಮೆಷಿನ್ಗಳೆಲ್ಲ ಬಂದ್ಬಿಟ್ಟು ಎಲ್ಲ ಅದುವೇ ಮಾಡ್ತಾ ಇದ್ದೇವೆ. ಜನರಿಗೆ ಕೆಲಸನೂ ಇಲ್ಲ, ಕೆಲಸ ಮಾಡುವಂತ ಮೂಡೂ ಇಲ್ಲದಾಗ್ಬಿಟ್ಟಿದೆ. ಉದಿಪಣದ ಕೊರಲೆಸಿಗೆ ಇವತ್ತು ವೇದಿಕೆಯ ಮಿತ್ತಚ್ಚವಡಿ ಉದಿಪಣದ ಜೊತೆ ಸೇರಿಕೆ ಮಾಧ್ಯಮದ ಚೋರನ ಕೈತಾಟಿದ ಮುಖ್ಯವಾದ ಕೊರಲೆ ಕಾರ್ಯಕ್ರಮಗಳು ಸಾಕ್ಷ್ಯವಾಗಲು ನಮ್ಮ ಈ ನಾಡನ್ನ ಕಲ್ಪತರು ನಾಡು ಅಂತ ಕರೀತಾರೆ ಸ್ನೇಹಿತರೆ. ಹಾಗಾಗಿ ನಾವು ಕಲ್ಪವೃಕ್ಷ ಅಂದ್ರೆ ತೆಂಗಿನ ಮರದ ಏನು ಹೂ ಇದೆ ಅದು ಇನ್ನೂ ಕೂಡ ಓಪನ್ ಆಗಲಿಲ್ಲ, ಅಷ್ಟು ಪರಿಶುದ್ಧವಾದಂತಹ ಹೂವನ್ನ ಇಲ್ಲಿ ಅರಳಿಸಿ ಈ ಒಂದು ಸಮಾರಂಭಕ್ಕೆ ಒಂದು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಗದ್ದೆ ಏನಿದೆ ಅದಕ್ಕೆ ತೆಂಗಿನಕಾಯಿಯನ್ನು ಒಡೆದು ಹಾಲನ್ನು ಎರೆದು ಇದು ಸಮೃದ್ಧಿ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಕೆಲಸವನ್ನು ಮಾಡಿ ಈ ಸಮಾರಂಭವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಇಲ್ಲಿ ಇವತ್ತು ಕಬಡ್ಡಿ, ವಾಲಿಬಾಲ್, ಓಟಾಟ ಸ್ಪರ್ಧೆಗಳು ಈ ಥರ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ. ಅದರಲ್ಲಿ ಈಗ ನೀವು ನೋಡ್ತಾ ಇದ್ದೀರಲ್ವಾ, ಇದು ಏನಪ್ಪ ಅಂತ ಹೇಳಿದರೆ ಈ ತೆಂಗಿನಕಾಯಿಯನ್ನು ಬಿಸಾಕ್ತಾರೆ ಸ್ನೇಹಿತರೆ. ಇದು ಮಕ್ಕಳಿಗೆ ಮಾತ್ರ. ಯಾರು ಮೊದಲಿಗೆ ಇದನ್ನು ತಗೊಂಡ್ಬರ್ತಾರೋ ಅವರಿಗೆ ಬಹುಮಾನವನ್ನು ಕೊಡ್ತಾರೆ. ಇನ್ನೊಂದು ವಿಶೇಷವಾದಂಥ ಒಂದು ಆಟೋಟ ಸ್ಪರ್ಧೆ ಇದೆ ಸ್ನೇಹಿತರೆ. ಏನಪ್ಪ ಅಂತ ಹೇಳಿದರೆ ನಿನ್ನೆ ರಾತ್ರಿ ಇವರು ಎಲ್ಲ ಒಂದು ಇಲ್ಲಿನ ಆಯೋಜಕರು ಸೇರಿ ಒಂದು ಚೊಂಬಿನಲ್ಲಿ ಒಂದು ಹಣವನ್ನು ಹಾಕಿ ಇಲ್ಲೆಲ್ಲಾದ್ರೂ ಒಂದು ಈ ಗದ್ದೆಯಲ್ಲಿ ಹುಡುಕಿಸಿರ್ತಾರೆ ಸ್ನೇಹಿತರೆ. ಇದನ್ನ ಯಾರು ಯಾವ ಏಜ್ ಅವರು ಬೇಕಾದರೂ ಹುಡುಕ್ಬೋದು. ಯಾರು ಇದನ್ನ ತಂದು ಕೊಡ್ತಾರೋ ಅವರಿಗೆ ಅಲ್ಲಿರುವಂತಹ ಹಣವನ್ನು ಸೇರಿಸಿ ಇನ್ನೂ ಕೂಡ ಒಂದು ಬಹುಮಾನವನ್ನು ಕೊಡ್ತಾರೆ ಸ್ನೇಹಿತರೆ.
ನಮ್ಮ ನಸೀಬು ಪನಡು ವರ್ಷ ಅಂತೂ ಬರೋದೊಂದಿಗೆ ಕೃಷಿ ಹಾಗೂ ಕೃಷಿಯನ್ನ ಮಾಡುವವರ ಬಗ್ಗೆ ನಮಗೆ ಕಾಳಜಿ ಮತ್ತೆ ಸಹಾನುಭೂತಿ ಇದ್ರೆ ಮಾತ್ರ ಅವರು ಕೃಷಿ ಮಾಡುವುದನ್ನ ಮುಂದುವರಿಸ್ತಾರೆ. ಅವ್ರು ಮುಂದುವರಿಸಲಿಲ್ಲ ಅಂತ ಹೇಳಿದ್ರೆ ನಮಗೆ ಊಟ ಮಾಡಲಿಕ್ಕೆ ಅನ್ನನೂ ಕೂಡ ಇಲ್ಲದಿರುವಂತಹ ಪರಿಸ್ಥಿತಿ ಕೂಡ ಬರ್ಬೋದು ಸ್ನೇಹಿತರೆ. ಆ ಒಂದು ಮಹತ್ವವನ್ನು ಸಾರೋದಕ್ಕೆ ಮಾಡ್ತಿರುವಂಥದ್ದೇ ಈ ಕಾರ್ಯಕ್ರಮ ಕೆಸರಿನಲ್ಲಿ ಒಂದು ದಿನ. ನಾವೆಲ್ಲರೂ ಕೂಡ ವಾಟ್ಸಪ್ ಮೆಸೇಜಲ್ಲಿ ವಿಡಿಯೋ ಕಾಲಲ್ಲಿ ಒಬ್ಬರನ್ನೊಬ್ಬರು ಬಿಟ್ಟಿರಲಾರ್ದಷ್ಟು ತುಂಬ ಹತ್ತಿರ ಇರ್ತೀವಿ. ಆದರೆ ಯಾವಾಗ ಎದುರು ಬಂದು ನಿಲ್ತೀವೋ ಆವಾಗ ಕೈಗೆ ಸಿಗಲಾರ್ದಷ್ಟು ದೂರ ಹೋಗಿರ್ತೀವಿ ಸ್ನೇಹಿತರೆ. ಹಾಗಾಗಿ ಇಂತಹ ಸಾಮಾಜಿಕ ಕಾರ್ಯಕ್ರಮಗಳು ಈಗಿನ ಕಾಲದಲ್ಲಿ ತುಂಬ ಉಪಯುಕ್ತವಾಗಿರುವೆ ಅಂತ ನನಗನ್ಸುತ್ತೆ ಸ್ನೇಹಿತರೆ. ನೀವೇನಂತೀರಾ? ತುಳುವನಾಡುಗ ಬಾಲನೆಂಕುಲು